ಸರಿ ರಕ್ಕ. ಏನೋ ಒಂದ್ ಇರ್ಲಿಕ್ಕೆ ಒಂದ್ ಜಾಗ ಕೊಟ್ಟಾರ, ನೀ ಈ ತರ ಮಾಡ್ತೇನೆ ನನಗೆ ಗೊತ್ತಿರ್ಲಿಲ್ಲ. ದೇವಿಗೆ ಅಂಜ್ಕೋತ ನೀ ಈ ತರ ಮಾಡ್ದೆ ನನಗೆ ಗೊತ್ತಿರ್ಲಿಲ್ಲ. ನೆಲಕ್ ಈಗ ಏನಾರ ಹೆಚ್ಚಿಗೆ ಏನಾರ ಮಾತಾಡಿದ್ರೆ ಕುತ್ತಿಗೆ ಮೇಲೆ ಕಾಲೇ ಕೊಡ್ತೀನಿ. ಆಯ್ತಾಯ್ತು ಬೀಳ್ತೀನಿ. ನಂದ ಯಾಕೋ ಮನೆಗೆ ಹೋಗ್ಲಕ್ಕ ಕತ್ತಲೆಲ್ಲ ಹಂಚ್ಕೆ ಹೊಂಟಿತ್ತು. ಅದ್ರ ಕಡೆ ಇಲ್ಲಿ ಬಂದು ಮುಂಚೆನೆ ಹೋಗ್ತೀನಿ. ಹೌದಾ? ಸರಿ ಆಯ್ತು, ಮಲ್ಕೋಬರ್ರಿ. ಸರಿ ರಕ್ಕ, ಆಯ್ತು ಮಲ್ಕೋರಿ. ಸರಿ ರಕ್ಕ, ಮಲ್ಕೊ. ನಾನು ಎಲ್ಲಿ ಮಲ್ಕೊಳ್ಳಿಕ್ಕ? ಐಡಿಯಾ. ಈಗ ಇದನ್ನ ಬಾರಿಗೆ ಒಂದದ ಅಣ್ಣ ಕರೆಕ್ಟಾಗಿ ಕೊಟ್ಬಿಟ್ಟ ನಮ್ಮ ಅಣ್ಣ. ಈ ಬಾರಿಗೆ ಅಂದ್ರೆ ದೇವ್ರ ಸಮಾನತ್ತ. ಇವ್ ತಂದ ಕಿಶನ್ ಇವ ಹೆಂಗಾರ ಸಿಕ್ಕಾಕೊಲಕ್ ನನಗನ್ನು ತಂದು ಸಿಕ್ಕಾಕೋದು. ದೇವ್ರಿ ಕಾಪಾಡಪ್ಪ. ఇప్పుడు ప్రియ ಇವತ್ತಪ್ಪದ ಇವತ್ತ ಈಗ ನನಗೆ ಕೊಡೋದಕ್ಕೆ ಶರ್ಮ ಅಲ್ಲಿ ಸುಳ್ಳು ಹೇಳಬೇಕು. ನಿನಗೆ ಹೇಗೆ ಸಾವ ಮಮ್ಮಿ ಸುಳ್ಳು ಹೇಳ್ತಿ Nami sulit. Anak? ಏನಾಯ್ತು? ಏನಾಗಿ ಬಂದ್ಸಿದ್ರೆ ಯಾರೋ ಕುತ್ತಿಗೆ ಬಂದು ತಂದಿದ್ದ ನೀನು ಅವಾಗ ಸುತ್ತೈತಿ. ದೇವ್ ಬತ್ತು, ಅದು ಬತ್ತು, ಇದು ಬತ್ತು, ನನಗ ನಿದ್ದೆ ಇಲ್ಲಾರ್ದಂಗ ಮಾಡಿ ಇಡ್ಲತ್ತಿದಿ. ನೀ ತಂಗಿದ್ದೆ ಅಂತ ರಾಕ್ಷಸಿ. ಅದನ್ನು ದೇವಿನಾಗೆ ಇದ್ದೀರಿ ನೀನು. ಆ ದೇವನು ಚೇಟ್ ಕಸ್ಕೊಂಡು ನೀನು ಚೇಟ್ ಕಸ್ಕೊಂಡು ಬಂದಿದ್ದೆ. ಎಲ್ಲಿದೆ? ನಾ ಇಲ್ಲಿ ಕಣ್ಣಾರೆ ನೋಡಿ ಏನು ಕಾಣಿಲ್ಲ. ಅದು ನಿನಗೆ ಕಾಣಿಸ್ತು. ಅದು ನಿನಗೆ ಕಾಣಿಸ್ಬೇಕು ನನ್ನ ಕಣ್ಣಿಗೆ. ಅವಾಗ ನೋಡ್ತೀನಿ ನಿದ್ದೆ ಆಯ್ತು. ಮಲ್ಕು. ದೇವ್ ಬತ್ತು, ಅದು ಬತ್ತು, ನಿದ್ದೆ ಮಾಡಿಸ್ಕೊಡ್ಲಿಗಿದಿ. ನಿನಗೊಂದು ಅಣ್ಣ ಇರ್ತಾರ. ಮಲ್ಕೋ, ದೇವೇನು ಬರಲ್ಲ, ಮಲ್ಕೋ. ಸತ್ರ ಮುಂಚೆ ನಂತರ ನೀನು ಕೈಗಿಸ್ಕೊಡೋ ಅನ್ಸೈತಿ. ದೇವು ಬರ್ತದೇನಿಲ್ಲ. ನೀ ಮಾತ್ರ ನನ್ನ ಜೀವ ಮೊದಲಿಗೆ ನಿಂತೀನಿ. ಏನು ಕಣ್ಣಾರೆ ನೋಡಿ ದೇವ್ ಕಾಣಿಲ್ಲ, ಏನೂ ಕಾಣಿಲ್ಲ. ಅಲ್ಲಿ ನಿದ್ದೆ ಮಾಡಿಸ್ಕೊಡ್ಲಿಗಿದಿ. ಅದು ಬತ್ತು, ಇದು ಬತ್ತು, ಬಂದು ಡೊಕ್ಕೊಂಡ್ ಕುಂದ್ರದು. ಮಲ್ಕೋ. ಕುತ್ತಿಗೆ ಚಿಕ್ತೀನಿ. ದೇವ್ ಸಹಿಸೋದಲ್ಲ, ನೀ ದೇವ್ ಒತ್ತಿಲ್ಲ. ದೇವ್ ಸಹಿಸೋದಲ್ಲ, ನಾನೇ ನಿನಗ್ ಸಹಿಸ್ತೀನಿ. ದೇವ್ ಅಂತ ದೈವ. ಆಡ್ಸ್ಲಿ ಇನ್ನು ನೋಡ್ಬೇಕು ಅವ್ನು ಇನ್ನು ಯಾವ ತರ ಪರಿಸ್ಥಿತಿ. ಇಷ್ಟಕ್ಕೆ ಹಿಂಗಂದ್ರೆ ಹೆಂಗ ಮಾಡ್ತಾರ ನನ್ ಮಗಳು. ಯಾಕ ಅವ್ರ ಹಂಗಲ್ಲಾಗ್ತಾರಣ್ಣ? ಏನೋ ಗೊತ್ತೇ ಆಗಲ್ಲಾಗಿದಲ್ಲ ಅಕ್ಕ. ಏನಾಯ್ತಣ್ಣ ನಿಮಗ? ಮಲ್ಕೋತೀರ ಮಲ್ಕೊಳ್ಳೋದ ಬಂದ್ ನಿಂತ್ಕೊಳ್ಳಿ. ಏನೂ ಆಗಿಲ್ಲ. ಸುಮ್ಮನೆ ಆತರ ಇದು ಮಲ್ಕೋತೀರಿ ನೆದೋಗ್ತೀರಿ. ಮಲ್ಕೊಂತೀನಿ. ಯಾವ ದೇವ್ ಬರ್ತದೋ ಏನ್ ಬರ್ತದೋ ನೋಡ್ತೀನಿ. ಇವನ್ ಮೇಲೆ ನಿದ್ದೆ ಮಾಡ್ಲಕ್ ಬಿಡಲ್ಲ. ಲೈಟ್ ಆನೆ ಮಾಡಿಟ್ಟಿರ್ತೀನಿ. ನೋಡ್ತೀನಿ ಯಾವ್ದು ಬರ್ತದ ಅಂತೇಳಿ.
ಹೇಳು ಹೇಳಿ ಸಾಯಿಸ್ಕಿಶಂದ್ರ ನನಗೆ ಚಲೋ ಸುಖದಾಗ ಮಾಡ್ಕೊಡ್ತಾನ ಸುಖದಾಗ ಮಾಡ್ಕೊಬಿಟ್ರಲ್ಲ ಇವಾಗ ಮುಂದ ಅಲ್ಲಿ ನನಗಿಟ್ಟೆ ಮಣ್ಣು ಮುಗಿಸ್ಬಿಡ್ತೀನಿ ಇವಾಗ. ಇವತ್ತು ನನ್ನ ಕೈ ಬಾಯಿನ ಹಠ ಸತ್ತಂಗೆ ಆಕ್ಟ್ ಮಾಡಿದ್ರೆ ಬಿಡ್ತದ ಸತ್ತಂಗೆ ಆಕ್ಟ್ ಮಾಡಾನ ಹೋಯ್ತಾನೆ ಇಲ್ಲ ದೇವ ನಾಟಕ ಮಾಡೋದು ಗೊತ್ತಾಯ್ತಂದ್ರೆ ಮತ್ತೆ ಬರ್ತದೆ ದೇವ ಎದೆ ಮ್ಯಾಗ ಕಚ್ಕ ಇಟ್ಟು ತೊಳೆದು ಊರಿಗೆ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಲ್ಲಿ ಇರೋದು ಬಿಟ್ಟು ಇಲ್ಲಿ ಮನಿತನ ಹಂಗೆ ಆ ಪೂರ್ಣಿ ಆಯ್ತು ಇಲ್ಲೇ ಇದ್ದಂದ್ರೂ ಸದ್ಯಕ್ಕೆ ಭಾಳ ಡೇಂಜರ್ ಅದ ಆ ಪೂರಿಗೆ ಕರೆಸ್ಕಂದ್ರೆ ನಾವು ಬಿಡಿಸ್ಕೊಂಡು ಸತ್ಯಾನ ಬಿದಂದು ಏನಾಯ್ತು ಚಿಂತಿಲ್ಲ ನಾಯಿ ಹೊಡೆದ ಕೊಡ್ಲಿಕ್ಕೆ ಇದ್ದೀನಿ ನೀರು ಹಿಡ್ದಾಳಿಕಿ ಎಲ್ಲಿದ್ದೀರಿ ಎಲ್ಲಿದ್ದಿ ಬಾ ಬಾ ಮುಂದೆ ಬಾ ಸತ್ಯನೀಗ ಯಾಕೆ ನೋಡ್ತೀನಿ ಇಲ್ಲೇ ಇದ್ದೀನಿ ಗಾಳಿಗೆ ಹಾರಿಸ್ದಂಗೆ ಹಾರಿಸ್ಬೇಕು ಚಲೋ ಮರ ಕೂತ್ರ ಸದ್ದಿನಿ ನನ್ನ ಕೈಯಾಗಿ ಸತ್ತೀನಿ ನೀವೀಗ ಇಲ್ಲ ನಿನಗೆ ಸರ್ಪ್ರೈಸ್ ಕೊಡ್ಲಕ್ ಬಂದಿನಿ ನನಗೆ ಸರ್ಪ್ರೈಸ್ ಅಲ್ಲ ಯವ್ವ ನೀನ್ ಹತ್ತೋರಿಗೆ ಏನೇನು ಜೀವನದಲ್ಲಿ ಇರಬಾರ್ದು ಸಹಿಸ್ಬಿಡ್ಬೇಕು ಮಾಕ್ಷಿ ಬರೀ ಮಾಕ್ಷಿ ಜನ್ಮ ಮಮ್ಮಿ ನನ್ನ ತಲೆಗೆ ಎಷ್ಟಂತ ಆಶಪಟ್ಟರು ಸಹಿಸ್ಬಿಟ್ಟು ನಿಗಾನು ಒಂದು ಗಣಸಾಗಿ ನನ್ನ ನಾಚಿಕೆ ಬರ್ಬೇಕು ನಿಗಾನು ಒಂದು ಹೆಣ್ಮಕ್ಳು ಇಲ್ಲಾಂದ್ರೆ ಮಗ ಇರ್ಬೋದಲ್ಲ ನಾಚಿಕೆ ಬರ್ಬೇಕು ನೀನು ಜನ್ಮಕ್ಕ ಸಹಿಸ್ತಾನೆ ಬಿಡ್ತೀನಿ ನನಗೆ ಅಂತ ಪರಿ ಸಾವು ಕೊಟ್ಟಿಲ್ಲ ರಂಡಿ ಮಣ್ಣಿ ನಾನು ಸೈಜ್ ಬಿಟ್ಟೆ ಕ್ಲಾಸ್ ಮಾಡಿ ಮಮ್ಮಿ ನನಗ ನಾ ಒಪ್ಪಿಲ್ಲ ಅಂದ್ರೂ ನನಗೆ ಎಷ್ಟು ಒಬ್ಬಾಕಿನ ಮಗಳಿದ್ದೆ ಅಂದ್ರು ಎಷ್ಟು ಚಲೋ ಬೆಳೆಸಾಳ ನಮ್ಮ ಮಮ್ಮಿ ನನಗ ಗಾಡಿ ಕೀಲಿಂದ ನೀ ಆದ್ರೂ ರಂಡಿ ಮಗನ ಬಂದು ಚಿಲಾಡಿ ಗಾಡಿ ಹೆಸರು ಎಷ್ಟು ಸತ್ ಹೊಡ್ದಿ ಸತ್ಯ ಸಾಲಿನೇ ಮುಗಿಸದಿ ಮಗನ ಸೈಜ್ ಹೊಡೆದೇ ಹೋಗಿ ಎಲ್ಲ ತಂದೆ ತಾಯಿರು ಮಕ್ಕಳಿಗೆ ಎಷ್ಟ ಕನಸುಗಳು ಕಂಡಿರ್ತಾರ ನೀವಾದ್ರೂ ಸುಳಿ ಮಕ್ಕಳು ಗಾಡಿ ಮ್ಯಾಗ ಸ್ಪೀಡ್ ಆಗಿ ಬಂದ ಕಿಶಿಂದ ಸೈಜ್ ಬಿಡ್ತೀರಿ ಮತ್ತವ್ರಿಗೆ ಇದ್ರ ಅಷ್ಟು ಬಿಟ್ರ ಅಷ್ಟು ಮಮ್ಮಿ ಗೊತ್ತಿದೆ ನಿಮಗೆ ಅವ್ರಂದೇ ಮಗಳವರು ನೀನೇನ್ ಅನ್ಕೊಂಡಿರ್ತೀಯ ಏನ್ ಅನ್ಕೊಂಡಿದ್ನಿ ನನಗಂತ ಯಾರ ಮಗಳವರು ನಾನ್ ತಗೊಂಡ್ ಬಂದಿರೋದೇ ಇದು ಜಾಗ ನೋಡ್ಬಿಟ್ಟೆ ತಗೊಂಡ್ ಬಂದು ಇಲ್ಲಿ ಬಿಟ್ಟಿಲ್ಲ ನೀವು ಸುಮ್ಮನೆ ಬಿಟ್ಟಿಲ್ಲ ಏ ತಾಯಿ ನಿಮ್ಗೆ ಏನೋ ಗೊತ್ತಿದ್ದೇ ವಿಚಾರದ ಹೌದು ಗೊತ್ತಿದ್ರೆ ನಮ್ಗೆ ಹೇಳಬೇಕಾಗಿತ್ತು ನನ್ಗೆ ಹೇಳೋದ್ ಅವಶ್ಯಕತೆ ಇಲ್ಲ ನನ್ನ ಜೀವ
ಎಷ್ಟೋ ತಂದೆ ತಾಯಿ ಒಂದು ಆಸೆ ಬಂದಿರ್ತಾರೆ ಗೊತ್ತಾ? ತಪ್ಪಾಗಿದೆ ಹ? ನನ್ನ ತಪ್ಪಾಗಿದೆ ಅನುಭವ ಅವ್ರಿಗೆ ಇದೆ ಸ್ವಲ್ಪ ಅನುಭವ ಇದೆ ನಿಮ್ಗೆ ಸ್ವಲ್ಪ ಕಾಳಜಿ ಬಂದ್ರೆ ಅನುಭವ ಇದೆ ಅಕ್ಕ ಅನುಭವ ಇದೆ ಅನುಭವ ಇದೆ ಸ್ವಲ್ಪ ಕರುಣೆ ಏನಂತದಿಲ್ಲ ನಿನಗ? ಹ? ಅಷ್ಟ್ ಚಿಕ್ಕ ಮಗುನ ಅಲ್ಲಿ ಹಾಗೆ ಬೀಳ್ಸ್ಬಿಟ್ಟು ಹಾಗೆ ಓಡೋಗ್ಬಿಟ್ಟು ಸ್ವಲ್ಪ ನಿನಗೇನೋ ಇದು ಇಲ್ಲ ನಿನಗೆ. ಸ್ವಲ್ಪ ನನ್ನ ಮಗಳು ಬಿಟ್ಟಾದ್ರೆ ಅಂತ ಬಂದಲ್ಲ ನಾನು ಬೀಳ್ಸ್ಬಿಟ್ಟು ಹಂಗೆ ಓಡೋಗ್ಬಿಟ್ಟಿದ್ವಿ. ಎಲ್ಲ ತಾಯಿ ತಂದೆಗಳು ಏನ್ ಕನ್ಸ್ಕೊಂಡಿರ್ತಾರ ಗೊತ್ತೋ ಏನು? ಏನು ಮಕ್ಕಳಿಗೆ ಯಾವ ರೀತಿಯಿಂದ ಸ್ವಲ್ಪ ಚೂರೇ ಹಾಸ್ಪಿಟಲ್ಗೆ ಹೋಗಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ತಿದ್ದಿಲ್ಲ ನನಗ ಕರ್ಕೊಂಡೇ ಹೋಗಿ ಹಾಸ್ಪಿಟಲ್ ನನ್ನ ಮಗಳಿಗೆ ಬಿದ್ದು ಒಂದು ಅರ್ಧ ತಾಸಿಗೆ ನನ್ನ ಮಗಳಿಗೆ ಫೋನ್ ಮಾಡಿದ ಅದು ನಿಮ್ಗೆ ಗೊತ್ತಾಗಲ್ಲ. ಹೋಗಂಗಿಲ್ಲ ಇಲ್ಲೇ ಇಲ್ಲೇ ಹಾಯ್ ಪುಟಿ ನಾನು ಹೋಗ್ತೀನಿ ಪುಟಿ ನೋಡು ಹಾಯ್ ಪುಟಿ ಉಸಡಿಕೆ ನೀ ಎಲ್ಲ ನೋಡೋತಿ ನನ್ನ ಕೈಯಾಗೆ ಆದ್ ನಿಂದು ಸಾವ. ಆಂಟಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಆಂಟಿ. ಇದು ನಮ್ಮ ಅಣ್ಣನ ಮಗನಿಗೆ ಕರ್ಕೊಂಡ್ಬಿಡಿ ಜಲ್ದಿ. ಹಾ ಲೊಕೇಶನ್ ಕಳಿಸ್ತೀನಿ ಆಂಟಿ, ಜಲ್ದಿ ಬರ್ರಿ. ಏನೋ ಆಗಿದೆಯಂತೆ, ಬೇಗ ಮಗಳು ಕರಿತಾ ಇದ್ದಾಳೆ, ಬೇಗ ಬಾಪ ಬಾ 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 ಬಾ. ಮೊಮ್ಮಗಳಿಗೆ ಮಗನಿಗೆ ಮೊಮ್ಮಗನ್ ಕರ್ಕೊಂಡು ಹೊಡ್ಬಾ ಅಂತವ್ರೆ. ಇದೆಯಲ್ಲ ನನ್ನ ಮಗಳಿಗೆ ಸಾಯಿಸಿ ಹೊಡೆದು ನನ್ನ ಮಗಳಿಗೆ ಸಾಯಿಸಿ ಹೊಡೆದು ನೀನು ನಾ ಹೇಳಿಲ್ಲ ನಾ ಏನೋ ಒಂದು ಗತಿ ಮಾಡ್ತೀನಿ ಅಂತ ಅದಕ್ಕೆ ಯಾವಾಗ ಹೇಳಿದ ಏನೋ ನಿಮಗಿದೆ ಶಿಕ್ಷೆ. ಸಾಕ್ರಕ್ಕ ತಪ್ಪಾಯ್ತರಕ್ಕ. ಇಷ್ಟೆಲ್ಲ ನನ್ನ ಮಗಳಿಗೆಲ್ಲ ಕಾಟ ಕೊಟ್ಟಿದೆ ಅಂದ್ರೆ ನಿನಗೆ ಸುಮ್ಮನೆ ನಾ ಬಿಡೋಕ್ಕಾಗಲ್ಲ, ಜೀವಂತನೂ ಬಿಡ್ಲಿಕ್ಕಾಗಲ್ಲ. ಇದೇ ಥರ ಸೇಮ್ ನನ್ನ ಮಗಳಿಗೆ ಸಾಯಿಸಿದ್ದೀರಾ ಮಗಳೇ, ನೀವು ಬಿಡಕ್ಕೆ ಹೋಗ್ಬೇಡಿ. ನಿನ್ಗೆ ಹೆಂಗೆ ಮಾಡಿದಾನೆ ಹಂಗೆ ಮಾಡ್ಬಿಡು ನೀವು. ಅಣ್ಣ ಏನಾಯ್ತಣ್ಣ? ಮಗ್ನೆ 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 ಯಾಕಪ್ಪ ಏನಾಯ್ತಪ್ಪ? ಯಾರಪ್ಪ ಏನ್ ಮಾಡಿದ್ರು ನಿನ್ಗೆ? ದೇವ್ರಿಗೂ ಪ್ರಾರ್ಥನೆ ಮಾಡಿ ನೀನ್ ಉಳಿಸ್ಕೊಂತಿಲ್ಲ. ಮಗ ಬಂದ ಹೇಳ ಅಕ್ಕ ಹೇಳ್ರಿ ಅಕ್ಕ, ನಿಮ್ಮ ಮಗಳಿಗೆ ಹೇಳ್ರಿ ಅಕ್ಕ. ಇಲ್ಲ ಇವ್ರ ಮಗ
ಚಿಕ್ಕ ಪಾಪ ಹೋದಕ್ಕ ಅಕ್ಕ ಕಾಪಾಡ್ರಿಕ್ಕ ಚಿಕ್ಕ ಪಾಪ ಹೋಯ್ತಕ್ಕ. ಇರ್ಲಿ ಮಗಳೇ, ತುತ್ತು ಬೇಡ, ಮಗು ಐತೆ ಚಿಕ್ಕ ಪಾಪು, ನೀ ಆ ಥರ ಮಾಡ್ಬೇಡಮ್ಮ. ನಾನು ಒಂದು ಅನಾಥ ಆಗಿನಿತ್ತಂದ್ರೆ ನೀ ಒಂದು ಇದು ಮಾಡಕ್ ಹೋಗ್ಬೇಡಮ್ಮ, ಪೋಲ್ಸೋದ. ಈ ಮಗನ ಮುಖ ನೋಡಾದ್ರೂ ಬಿಡಮ್ಮ, ಅನಾಥ ಮಾಡ್ಬೇಡ ಈ ಮಗುಗ, ಪ್ಲೀಸ್ ಅಮ್ಮ, ಬಿಟ್ಬಿಡಮ್ಮ. ಸುಮ್ಮನೆ ಇರು ಮಗಳ, ಆಗಲ್ಲಪ್ಪ, ಅಳ್ಬೇಡ, ಏನೂ ಆಗಲ್ಲಪ್ಪ. ಅವ್ರೊಂದ್ ಪಾಪ ಮಾಡಿದಾರೆ ಅಂದ್ರೆ ನಾವ್ ಮಾಡಬಾರ್ದು. ದೇವ್ರ ಮೆಚ್ಚಲ್ಲ ಯಾವತ್ತು. ಬೇರೆಯವ್ರನ್ನ ಸಾಯಿಸಿರೋರ್ಗೇನು, ಸಾಯಿಸೋದಕ್ಕಿಂತ ಬದುಕ್ಸೋದು ತುಂಬಾ ಮುಖ್ಯ. ಬೇಡ ಮಗಳೇ, ನೀನ್ ಅಳ್ಬೇಡ. ಇಲ್ಲಿಂದ ನನಗ್ ದೂರ ಮಾಡಿಲ್ಲ. ಹಂಗಿಲ್ಲ ಮಗಳೇ, ಪಾಪು ಐತೆ, ಪಾಪು ಅದ ಅವ್ರದ್ದು. ನಿನ್ ಅಂದ್ರೆ ನನ್ನ ಪರಿಸ್ಥಿತಿ ತರ ಮಗು ಜೀವನ ಆಗ್ಬಾರ್ದಲ್ಲ, ಆ ಥರ ಏನೂ ಆಗ್ಬಾರ್ದಲ್ಲ. ಅದ್ರ ಇಲ್ಲ ಮಗಳೇ, ನೀವು ಹೊರಟು ಬಿಡು. ಆ ಮಗು ಅದಲ್ಲ, ಚಿಕ್ಕ ಪಾಪ ಅದಲ್ಲ, ಅದ್ರಗೋಸ್ಕರ ಆದ್ರೂ ನಾವು ಬಿಟ್ಟು ಬಿಡೋ ಥರ ಜೀವ ಸಾಯಿಸೋದಕ್ಕಿಂತ ಬದುಕ್ಸೋದು ಜಾಸ್ತಿ ಮುಖ್ಯ. ನಾವು ಅವ್ರೊಂದು ಪಾಪ ಮಾಡ್ಯಾರ ಅಂದ್ರೆ ನಾವೊಂದು ಪಾಪ ಮಾಡಬಾರ್ದಮ್ಮ. ದೇವ್ರು ನೋಡ್ತಾ ಇರ್ತಾನೆ, ಯಾರು ಪಾಪ ಮಾಡಿದಾರ, ಯಾರು ಒಳ್ಳೇದು ಮಾಡಿದಾರ ಅಂತ. ಹೋಗ್ಬಿಡಮ್ಮ ನೀನು, ಬಿಟ್ಟು ಹೋಗಮ್ಮ ನೀನು. ಅಕ್ಕ ತಪ್ಪಾಗೈತ್ರಿ ಅಕ್ಕ. ನಿಮ್ಮ ಮಗಳು ಹೋಗ್ಯಾಳ, ನನಗೆ ಹೊಳ್ಳಿ ತಂದು ಕೊಡಕ್ಕೆ ಆಗಲ್ರಿ ಅಕ್ಕ, ತಂದು ಕೊಡಕ್ಕೆ ಆಗಲ್ರಿ ಅಕ್ಕ. ತಗೊಂಡು ತಗೊಳ್ಳಿ ನೋಡಿ ಅಕ್ಕ. ಏ ಪಾಪು, ಆಕ್ಸಿಡೆಂಟ್ ಆದಾಗ ಹಿಂಗೆ ಐತಂದ್ರೆ ನೀವು ಹೆಂಗೆ ಮಾಡ್ತೀರಿ? ಹಾಂ ಐತಲ್ಲ ದೆವ್ವ ಇದು. ಹಂಗೆ ನಮ್ಮ ಚಾನೆಲ್ ಶೇರ್ ಮಾಡಿರಿ. ನಮಸ್ಕಾರ. ನಮಸ್ಕಾರ.